ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಈ ಮೊದಲೇ ಹೇಳಿದ ಹಾಗೆ ವಾಲ್ಮೀಕಿ ರಾಮಾಯಣದ ಈ ಭಾಗಗಳನ್ನು ಮಂಗಳದ ತನಕ ಮುಟ್ಟಿಸೋದು ನನ್ನ ಒಂದು ಅಭಿಪ್ರಾಯ. ಕಾರಣ ಏನು ಅಂದರೆ, ನಾವು ಮತ್ತೆ 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 ಈ ಮಧ್ಯದಲ್ಲಿ ಅಡ್ಡಿಗಳನ್ನು ನೋಡಬೇಕಾಗತ್ತೆ. ಏಕೆಂದರೆ ದಸರಾದಲ್ಲಿ ಒಂದಿಷ್ಟು ದಿವಸ ಗ್ಯಾಪ್ ಆಗುತ್ತೆ. ಅದು ದಸರಾ ಮುಗಿಸಿಕೊಂಡು ಬಂದೇನೆ ಅನುಶಾಸನ ಪರ್ವ ಶುರು ಮಾಡೋಣ ಅಂತ. ಆ ತನಕ ನಾವು ಈ ಒಂದು ಉತ್ತರಕಾಂಡದ ಚಿಂತನೆಯನ್ನೇ ಮಾಡೋದು ಅಂತ. ಅದರಿಂದಾಗಿ ಉತ್ತರಕಾಂಡ ಒಂದು ಮುಗಿತಾಯದ ಹಂತದ ತನಕ ಬರಲಿದೆ. ಆ ಅಂಗವಾಗಿ ಇದೇ ಚಿಂತನೆ. ತತೋ ರಜನ್ಯಾಂ ವಿಷ್ಟಾಯಾಂ ಲಕ್ಷ್ಮಣೋ ದೀನಚೇತನಃ ಸುಮಂತ್ರಮಬ್ರವೀದ್ವಾಕ್ಯಂ ಮುಖೇನ ಪರಿಶುಷ್ಯತಾ. ರಾತ್ರಿ ಕಳೆಯಿತು. ಹಿಂದಿನ ರಾತ್ರಿ ಲಕ್ಷ್ಮಣ, ಭರತ, ಶತ್ರುಘ್ನ ಮೂರೂ ಜನರನ್ನು ಕುಡಿಸಿಕೊಂಡು ರಾಮಚಂದ್ರ ಹೇಳಿದ್ದ, ಈ ರೀತಿ ಅಪವಾದ ಬಂದಿದೆ, ಸೀತೆಯನ್ನ ವಾಲ್ಮೀಕಿಯ ಆಶ್ರಮದ ಪಕ್ಕ ಬಿಟ್ಟು ಬನ್ನಿ ಅಂತ. ಆಗ ಬಾಡಿ ಹೋದ ಮೋರೆಯಿಂದ ಲಕ್ಷ್ಮಣ ಸುಮಂತ್ರನಿಗೆ ಹೇಳಿದ, ಸಾರಥೇ ತುರಗಾನ್ ಶೀಘ್ರಾನ್ ಯೋಜಯಸ್ವರಥೋತ್ತಮೇ ಸ್ವಾಸ್ತೀರ್ಣೆ ರಾಜವಚನಾತ್ ಸೀತಾಯಾಶ್ಚಾಸನಂ ಶುಭಂ. ಓ ಸಾರಥಿ ಸುಮಂತ್ರನೇ, ವೇಗವಾಗಿ ಓಡುವ ಕುದುರೆಗಳನ್ನು ರಥದಲ್ಲಿ ಜೋಡಿಸು, ಚೆನ್ನಾಗಿ ಆಸನವನ್ನು ಸಜ್ಜುಗೊಳಿಸು. ಸೀತಾ ಹಿ ರಾಜವಚನಾತ್ ಆಶ್ರಮಂ ಪುಣ್ಯಕರ್ಮಣಾಂ ಮಯಾ ನೀಯಾ ಮಹರ್ಷೀಣಾಂ ಶೀಘ್ರಮಾನೀಯತಾಂ ರಥಃ. ರಾಮಚಂದ್ರನ ಮಾತಿನಂತೆ ಸೀತೆ ಅವಳನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಬೇಕು ನಾನು. ಸುಮಂತ್ರಸ್ತು ತಥೇತ್ಯುಕ್ತ್ವಾ ಯುಕ್ತಂ ಪರಮವಾಜಿಭಿಃ ರಥಂ ಸುರುಚಿರ ಪ್ರಖ್ಯಂ ಸ್ವಾಸ್ತೀರ್ಣಂ ಸುಖಶಯ್ಯಯ. ಸುಮಂತ್ರ ಹಾಗೇ ಆಗಲಿ ಎಂದು ನುಡಿದು ರಥವನ್ನ ತಂದ. ರಥೋಯಂ ಸಮನುಪ್ರಾಪ್ತೋ ಯತ್ಕಾರ್ಯಂ ಕ್ರಿಯತಾಂ ಪ್ರಭೋ. ಲಕ್ಷ್ಮಣನೇ, ರಥವನ್ನು ತಂದಿದ್ದೇನೆ, ಏನು ಮಾಡಬೇಕು ಅದನ್ನು ಮಾಡು. ಏವ ಮುಕ್ತ ಸುಮಂತ್ರೇಣ ರಾಜವೇಶ್ಮನಿ ಲಕ್ಷ್ಮಣ ಪ್ರವಿಶ್ಯ ಸೀತಾಮಾಸಾದ್ಯ ವ್ಯಾಜಹಾರ ನರರ್ಷಭ. ಲಕ್ಷ್ಮಣ ಹೇಳ್ತಾನೆ, ತ್ವಯಾ ಕೆಲೈಷ ನೃಪತಿ ವರಂ ವೈ ಯಾಚಿತ ಪ್ರಭು ನೃಪೇಣ ಚ ಪ್ರತಿಜ್ಞಾತಂ ಆಜ್ಞಪ್ತಶ್ಚಾಶ್ರಮಂ ಪ್ರತಿ. ನಿನ್ನನ್ನ ರಾಮಚಂದ್ರ ಆರಿಸಿದ್ದಾನೆ. ಸೀತೆ ಕಾಡಿನಲ್ಲಿ ಇರಬೇಕು ಅಂತ ಅವಳು ಬಯಸಿದ್ದಾಳೆ.
ಗಂಗಾತೀರೆ ಮಯಾ ದೇವಿ ಋಷೀಣಾಂ ಆಶ್ರಮಾನ್ ಶುಭಾನ್ ಶೀಘ್ರಂ ಗತ್ವಾ ತು ವೈದೇಹಿ ಪಾರ್ಥಿವಸ್ಯ ಚ ಶಾಸನಾತ್ ಪಾರ್ಥಿವಸ್ಯ ನಃ. ಹೀಗೆ ಹೇಳಿ ಸೀತೆಯ ಬಳಿಗೆ ಹೋದ. ಸೀತೆಯ ಬಳಿ ಹೋಗಿ ಹೇಳಿದ, ಅತ್ತಿಗೆ, ನೀನು ಕೇಳಿದಿ ದೊರೆಯ ಹತ್ತಿರ ನಾನು ಕಾಡು ನೋಡಬೇಕು ಅಂತ. ಅವನು ಬಸುರಿಯ ಬಯಕೆಯನ್ನು ಈಡೇರಿಸಬೇಕು ಅಂತ, ಆಯಿತು ಹೋಗು ಅಂತ ಹೇಳಿದ್ದಾನೆ. ಮುಟ್ಟಿಸಿ ಬರುವ ಹೊಣೆ ನನ್ನದು. ಅರಣ್ಯೇ ಮುನಿಭಿರ್ಜುಷ್ಟೇ ಅವನೇಯ ಗಮಿಷ್ಯಸಿ ಏವ ಮುಕ್ತ್ವಾ ತು ವೈದೇಹಿ ಲಕ್ಷ್ಮಣೇನ ಮಹಾತ್ಮನಾ ಪ್ರಹರ್ಷಮತುಲಂ ಲೇಭೆ ಗಮನಂ ಚಾಪ್ಯರೋಚಯತ್. ಸೀತೆಗೆ ಬಹಳ ಖುಷಿಯಾಯಿತು. ಯಾಕೆಂದ್ರೆ ಅವಳು ಕಾಡು ಅಂದರೆ ಬಹಳ ಇಷ್ಟ, ಅವಳಿಗೆ ಸಂತೋಷ ಆಯ್ತಂತೆ. ವಾಸಾಂಸಿ ಚ ಮಹಾರ್ಹಾಣಿ ರತ್ನಾನಿ ವಿವಿಧಾನಿ ಚ ಗೃಹೀತ್ವಾ ತಾನಿ ವೈದೇಹಿ ಗಮನಾಯೋಪಚಕ್ರಮೇ. ಶ್ರೇಷ್ಠವಾದ ಬಟ್ಟೆಗಳನ್ನು ತೊಟ್ಟು, ಇಮಾನಿ ಮುನಿಪತ್ನೀನಾಂ ದಾಸ್ಯಾಮಿ ಆಭರಣಾನ್ಯಹಂ ವಸ್ತ್ರಾಣಿ ತು ಮಹಾರ್ಹಾಣಿ ವನಾನಿ ವಿವಿಧಾನಿ ಚ ಸೌಮಿತ್ರಿಸ್ತು ತಥೇತ್ಯುಕ್ತ್ವಾ ರಥಮಾರೋಪ್ಯ ಮೈಥಿಲೀಂ. ಒಳ್ಳೊಳ್ಳೆ ಬಟ್ಟೆಗಳನ್ನು ಸಜ್ಜು ಮಾಡಿಟ್ಕೊಂಡು, ಪ್ಯಾಕ್ ಮಾಡಿಟ್ಕೊಂಡ್ಲು. ಲಕ್ಷ್ಮಣ ಆಯಿತು ಅಂತ ಹೇಳಿ ಆ ಬಟ್ಟೆ, ರತ್ನ ಮೊದಲಾದವುಗಳನ್ನು ರಥದಲ್ಲಿ ಇಟ್ಟ. ಪ್ರಯಯೌ ಶೀಘ್ರತುರಗಂ ರಾಮಸ್ಯಾಜ್ಞಾಮನುಸ್ಮರನ್ ಅಬ್ರವೀಚ್ಯ ತದಾ ಸೀತಾ ಲಕ್ಷ್ಮಣಂ ಲಕ್ಷ್ಮೀವರ್ಧನಂ. ಸರಿ ಹೋಗ್ತಾ ಇರುವಾಗ ಅವಳಿಗೆ ಅನೇಕ ಸೂಚನೆಗಳಾದವು. ಸೀತೆ ಹೇಳ್ತಾಳೆ, ಅಶುಭಾನಿ ಬಹೂನ್ಯೇವ ಪಶ್ಯಾಮಿ ರಘುನಂದನ ನಯನಂ ಮೇ ಸ್ಫುರತ್ಯದ್ಯ ಗಾತ್ರೋತ್ಕಂಪಶ್ಚ ಜಾಯತೆ. ಲಕ್ಷ್ಮಣ, ಯಾಕೋ ಶಕುನಗಳೆಲ್ಲ ಅಶುಭವನ್ನು ನುಡಿತಾ ಇವೆ. ನನ್ನ ಬಲಕಣ್ಣು ಹೊಡ್ಕೊಳ್ತಾ ಇದೆ. ಗಾತ್ರೋತ್ಕಂಪಶ್ಚ ಜಾಯತೆ, ನನ್ನ ದೇಹ ಗಡಗಡ ನಡುಗುತ್ತಾ ಇದೆ. ಹೃದಯಂ ಚೈವ ಸೌಮಿತ್ರೇ ಅಸ್ವಸ್ಥಮಿವ ಲಕ್ಷಯೇ ಔತ್ಸುಕ್ಯಂ ಪರಮಂ ಚಾಪಿ ಅಧೃತಿಶ್ಚ ಪರಾಮಮ. ನನ್ನ ಹೃದಯಕ್ಕೆ ಯಾಕೋ ಒಂದು ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ. ಏನಾಗುತ್ತೋ ಅನ್ನುವ ಭಯ ಕಾಡ್ತಾ ಇದೆ. ಧೈರ್ಯ ಎಲ್ಲ ಉಡುಗಿ ಹೋಗಿದೆ. ಶೂನ್ಯಾಮೇವ ಚ ಪಶ್ಯಾಮಿ ಪೃಥಿವೀಂ ಪೃಥುಲೋಚನ ಅಪಿ ಸ್ವಸ್ತಿ ಭವೇತ್ ತಸ್ಯ ಭ್ರಾತುಸ್ತೆ ಭ್ರಾತೃವತ್ಸಲ. ಇಡೀ ಭೂಮಿ ಬರಿದಾಗಿ ಕಾಣ್ತಾ ಇದೆ. ನಿನ್ನ ಅಣ್ಣ ಸುಖವಾಗಿರುವನೇ. ಶ್ವಶ್ರೂಣಾಂ ಚೈವ ಮೇ ವೀರ ಸರ್ವಾತಾಂ ಅವಿಶೇಷತಃ ಪುರೇ ಜನಪದೇ ಚೈವ ಕುಶಲಂ ಪ್ರಾಣಿನಾಮಪಿ. ಹೀಗೆ ನುಡಿದು ದೇವತೆಯ ಕಡೆ ತಿರುಗಿ ಸೀತೆ ಕೈಗಳನ್ನು ಮುಗಿದು ಹೇಳಿದಳಂತೆ, ಶ್ವಶ್ರೂಣಾಂ ಚೈವ ಮೇ ವೀರ, ನನ್ನ ಎಲ್ಲ ಅತ್ತೆಯಂದಿರಿಗೆ ಶುಭವಾಗಲಿ. ಇಡೀ ಹಳ್ಳಿಗಳು ಚೆನ್ನಾಗಿರಲಿ, ನಗರಗಳೆಲ್ಲ ಸುಖವನ್ನು ಅನುಭವಿಸಲಿ, ಎಲ್ಲ ಪ್ರಾಣಿಗಳಿಗೆ ಸುಖ ಇರಲಿ. ಇತ್ಯಂಜಲಿ ಕೃತಾ ಸೀತಾ ದೇವತಾ ಅಭ್ಯಯಾಚತ ಲಕ್ಷ್ಮಣೋರ್ಥಂ ತತಶ್ರುತ್ವಾ ಶಿರಸಾ ವಂದ್ಯ ಮೈಥಿಲೀಂ ಶಿವಮಿತ್ಯಬ್ರವೀದೃಷ್ಟೋ ಹೃದಯೇನ ವಿಶುಷ್ಯತ. ಲಕ್ಷ್ಮಣನ ಕಡೆ ನೋಡಿದಳು. ನಿನಗೇನಾದರೂ ಗೊತ್ತಾ ಅಂತ. ಲಕ್ಷ್ಮಣ ಹೇಗೆ ಹೇಳುತ್ತಾನೆ? ಎಲ್ಲವೂ ಮಂಗಳ ಅಂತ ಬಾಯಿ ಮೇಲೆ ಹೇಳಿದ. ತಥೋವಾತಮುಪಾಗಮ್ಯ ಗೋಮತೀ ತೀರ ಆಶ್ರಮೇ ಪ್ರಭಾತೆ ಪುನರುತ್ಥಾಯ ಸೌಮಿತ್ರಿಸ್ಸೂತಮಬ್ರವೀತ್. ಆಯಿತು ಅಂತ ಹೇಳಿ ಹೊರಟರು. ಆ ರಾತ್ರಿ ಗೋಮತಿ ನದಿಯಲ್ಲಿ ವಿಶ್ರಾಂತಿ ತಗೊಂಡ್ರು. ಪ್ರಭಾತೆ ಪುನರುತ್ಥಾಯ ಸೌಮಿತ್ರಿಸ್ಸೂತಮಬ್ರವೀತ್ ಯೋಜಯಸ್ವ ರಥಂ ಶೀಘ್ರಂ ಅದ್ಯ ಭಾಗೀರಥೀ ಜಲಂ. ಅಲ್ಲಿಂದ ನಾವು ಇವತ್ತು ವೇಗವಾಗಿ ಗಂಗಾ ನದಿಯನ್ನು ದಾಟಿ ಹೋಗಬೇಕು. ಪ್ರಭಾತೆ ಪುನಃ ಶಿರಸಾ ಧಾರಯಿಷ್ಯಾಮಿ ತ್ರ್ಯಂಬಕ ಇವೌಜತಾ ಸೋಶ್ವಾನ್ ವಿಚಾರಯಿತ್ವಾತು ರಥೇ ಯುಕ್ತಾನ್ ಮನೋಜವಾನ್. ಆಮೇಲೆ
ಹೋಗಿ ನೀರನ್ನು ಸಿಂಪಡಿಸಿಕೊಂಡ. ಗಂಗೆ ಕಂಡ ಕೂಡಲೇ ಆರೋಹಸ್ವೇತಿ ವೈದೇಹೀಂ ಸೂತ ಪ್ರಾಂಜಲಿರಬ್ರವೀತ್ ಸಾತು ಸೂತಸ್ಯ ವಚನಾತ್ ಆರುರೋಹ ರಥೋತ್ತಮಂ. ಆಮೇಲೆ ರಥವನ್ನ ಅವಳು ಏರಿದಳು. ಸುಮಂತ್ರನ ಜೊತೆಗೆ ಇನ್ನೊಂದು ಸ್ವಲ್ಪ ದೂರ ಸಾಗಿದಳು. ನಿರೀಕ್ಷ ಲಕ್ಷ್ಮಣೋ ದೀನಃ ಪ್ರರುರೋಧ ಮಹಾಸ್ವನಃ. ತಡಿಲಿಕ್ಕಾಗಲಿಲ್ಲ ಲಕ್ಷ್ಮಣನಿಗೆ. ಗೊಳೋ ಅಂತ ಜೋರಾಗಿ ಅತ್ತ. ಸೀತಾತು ಪರಮಾಯತ್ತ ದೃಷ್ಟ್ವಾ ಲಕ್ಷ್ಮಣ ಮಾತುರಂ ಉವಾಚ ವಾಕ್ಯಂ ಧರ್ಮಜ್ಞ ಕಿಮಿದಂ ರುದ್ಯತೆ ತ್ವಯಾ. ಸೀತೆಗೆ ಅಚ್ಚರಿಯಾಯಿತು. ಓ ಲಕ್ಷ್ಮಣನೇ, ಯಾಕಪ್ಪ ಅಳ್ತಾ ಇದ್ದೀ? ಜಾಹ್ನವೀ ತೀರಮಾಸಾದ್ಯ ಶಿರಾಭಿಲಷಿತಂ ಮಮ ಹರ್ಷಕಾಲೇ ಕಿಮರ್ಥಂ ವಾಂ ವಿಷಾದಯಸಿ ಲಕ್ಷ್ಮಣಾಂ. ಜಾಹ್ನವಿ ತೀರಕ್ಕೆ ಬರಬೇಕು ಅಂತ ಬಹಳ ಕಾಲದ ಆಸೆ ನನ್ನದು. ಇದು ಸಂತೋಷ ಪಡುವ ಸಮಯ. ಯಾಕಪ್ಪ ಅಳ್ತಾ ಇದ್ದಿ ನೀನು? ಅಳಬಾರದಲ್ವೇ? ತಾರಯಸ್ವ ಚ ಮಾಂ ಗಂಗಾಂ ದರ್ಶಯಸ್ವ ಚ ತಾಪಸಾನ್ ಮಮಾಪಿ ದಯಿತೋ ರಾಮೋ ಜೀವಿತಾದಪಿ ಲಕ್ಷ್ಮಣ. ನಿತ್ಯಂ ತ್ವಂ ರಾಮ ಪಾರ್ಶ್ವೇಷು ವರ್ತಸೆ ಪುರುಷರ್ಷಭ. ಲಕ್ಷ್ಮಣ, ಯಾಕೆ ಈ ಶೋಕ? ಹರ್ಷಕಾಲೇ ಕಿಮರ್ಥಂ ಮಾಂ ವಿಷಾದಯಸಿ ಲಕ್ಷ್ಮಣ. ಸಂತೋಷ ಪಡುವ ಕಾಲ. ನೀನು ಯಾವಾಗಲೂ ರಾಮನ ಜೊತೆಗೇ ಇರ್ತೀಯ. ಕಚ್ಚಿದ್ವಿನಾ ಕೃತಸ್ತೇನ ದ್ವಿರಾತ್ರಂ ಶೋಕಮಾಗತಃ. ನೋಡು, 2 ದಿವಸ ಆಗಿದೆ. ನಾವು ಮೊನ್ನೆ ಹೊರಟೆವು. ನಾನು ಋಷಿಗಳ ಆಶ್ರಮವನ್ನು ನೋಡಬೇಕು ಅಂದೆ. ಮೊನ್ನೆ ಹೊರಟೆವು. ಮೊನ್ನೆ ಮತ್ತು ನಿನ್ನೆ 2 ರಾತ್ರಿ ನೀನು ರಾಮನಿಂದ ದೂರ ಇದ್ದಿ. ಅಷ್ಟಕ್ಕೇನೆ ಅಳೋದೆ? ಮಮಾಪಿ ದಯಿತೋ ರಾಮೋ ಜೀವಿತಾದಪಿ ಲಕ್ಷ್ಮಣ ನ ಚಾಹಮೇವಂ ಶೋಚಾಮಿ ಮೈವಂ ತ್ವಂ ಬಾಲಿಶೋ ಭವ. ನನಗೂ ರಾಮ ಪ್ರಿಯನೇ ಅಪ್ಪ. ನಾನು ನಿಂತರ ಅಳ್ತಾ ಇದ್ದೀನ? ಬಾಲಿಶರ ತರಹ, ಚಿಕ್ಕ ಮಕ್ಕಳ ತರಹ 2 ದಿವಸ ಬಿಟ್ಟದ್ದಕ್ಕೆ ಅಳೋದೆ? ತಾರಯಸ್ವ ಚ ಮಾಂ ಗಂಗಾಂ ದರ್ಶಯಸ್ವ ಚ ತಾಪಸಾನ್ ತಥೋ ಮುನಿಭ್ಯೋ ವಾಸಾಂಸಿ ದಾಸ್ಯಾಮಿ ಆಭರಣಾನಿ ಚ. ನೋಡು, ಅಳಬೇಡಪ್ಪ. ಗಂಗೆಯನ್ನು ದಾಟಿಸು, ತಪಸ್ವಿಗಳನ್ನು ತೋರಿಸು, ಮುನಿಸ್ತ್ರೀಯರಿಗೆ ನಾನು ತಂದ ಆಭರಣ ಮೊದಲಾದವುಗಳನ್ನು ಕೊಡ್ತೇನೆ. ತತಕೃತ್ವಾ ಮಹರ್ಷೀಣಾಂ ಯಥಾರ್ಹಮಭಿವಾದನಂ ತತ್ರ ಚೈಕಾಂ ನಿಶಾಮುಷ್ಯ ಯಾಸ್ಯಾಮಸ್ತಾಂ ಪುರೀಂ ಪುನಃ. ತಾನು ತಂದ ಕಾಣಿಕೆಯನ್ನು ಋಷಿಪತ್ನಿಯರಿಗೆಲ್ಲ ಕೊಟ್ಟು ಅವರ ಸಂತೋಷದಿಂದ ಉಟ್ಟು ತೊಟ್ಟು ಮಾಡಿದಾಗ ನೋಡಿಕೊಂಡು 1 ರಾತ್ರಿ ಅವರ ಜೊತೆಗೆ ಕಳೆದು ಮಾರನೇ ದಿವಸ ಹೋಗ್ತೀವಲ್ವ ಅಯೋಧ್ಯೆಗೆ. ಅಳೋದೆ? ತತಕೃತ್ವಾ ನಮಸ್ಕಾರ ಮಾಡಿ ಬರೋದಪ್ಪ. ಮಮಾಪಿ ಪದ್ಮಪತ್ರಾಕ್ಷಂ ಸಿಂಹೋ ರಸ್ಕಂ ಕೃಶೋದರಂ ತ್ವರತೇಹಿ ಮನೋದ್ರಷ್ಟುಂ ರಾಮಂ ರಮಯತಾಂ ವರಂ. ಪದ್ಮಪತ್ರಾಕ್ಷಂ, ತಾವರೆಯಂತೆ ಅಗಲವಾದ ಕಣ್ಗಳ, ಸಿಂಹದಂತೆ ಉಬ್ಬಿದ ಎದೆಯ, ಬಡವಾದ ನಡುವಿನ ರಾಮನನ್ನ ನೋಡಬೇಕು ಅಂತ ನನಗೂ ಕೂಡ ಉತ್ಕಟವಾದ ಆಸೆ ಇದೆಯಪ್ಪ. ತಸ್ಯಾಸ್ತದ್ವಚನಂ ಶ್ರುತ್ವಾ ಪ್ರಮೃಜ್ಯ ನಯನೇ ಶುಭೇ ನಾವಿಕಾನ್ ಆಹ್ವಯಾಮಾಸ ಲಕ್ಷ್ಮಣ ಪರವೀರಃ. ಅವಳ ಮಾತನ್ನ ಕೇಳಿ ಲಕ್ಷ್ಮಣನಿಗೆ ಏನು ತೋಚಲಿಲ್ಲ. ಧೋಂತ ಕಣ್ಣಲ್ಲಿ ನೀರು ಸುರಿತಾ ಇದೆ. ಅದನ್ನು ಒರೆಸಿಕೊಂಡು ಇಯಂ ಚ ಸಜ್ಜಾನೌಶ್ಚೇತಿ ದಾಶಾ ಪ್ರಾಂಜಲಯೋ ಬ್ರುವನ್. ಏನೋ ಹೇಳೋದಕ್ಕೆ ಮೊದಲೇನೆ ಅಂಬಿಗರು ಬಂದು, ಲಕ್ಷ್ಮಣರೇ, ದೋಣಿ ಸಜ್ಜವಿದೆ ಎಂದರು. ಇಯಂ ಚ ಸಜ್ಜಾನೌಶ್ಚೇತಿ ತಿತಿರ್ಷುರ್ ಲಕ್ಷ್ಮಣೋ ಗಂಗಾಂ ಶುಭಾಂ ನಾವಮುಪಾರುಹತ್. ಲಕ್ಷ್ಮಣ ಸುಮ್ಮನೆ ಮಾತನ್ನು ನಿಲ್ಲಿಸಿ ದೋಣಿಯನ್ನು ಏರಿದ, ಸೀತೆಯನ್ನು ಏರಿಸಿದ. ಗಂಗಾಂ ಸಂತಾರಯಾಮಾಸ ಲಕ್ಷ್ಮಣಸ್ತಾಂ ಸಮಾಹಿತಃ. ಅವಳನ್ನು ಗಂಗೆಯನ್ನು ದಾಟಿಸಿದ ಅನ್ನುವಲ್ಲಿಗೆ
उत्तरकाण्डे वाल्मीकिये षट्चत्वारिंशत् सर्गः 46 सर्ग। अथ नावं सुविस्तीर्णां नैषादीं राघवानुजः आरुरोह समायुक्तां पूर्वमारोप्य मैथिलीं सुमन्त्रं चैव सरथं स्थीयतामिति लक्ष्मणः उवाच शोकसन्तप्तः ಪ್ರಯಾಹೀತಿ ಚ ನಾವಿಕಂ. ಲಕ್ಷ್ಮಣನನ್ನು ಏರ್ಲಿಕ್ಕೆ ಬಿಡಲಿಲ್ಲ. ಲಕ್ಷ್ಮಣನೇ, ಸುಮಂತ್ರನೇ, ನೀನು ರಥದ ಸಹಿತನಾಗಿ ಇಲ್ಲಿಯೇ ಇರು, ನಾವು ಹೋಗಿ ಬರ್ತೇವೆ ಎಂದ. ತತಸ್ತೀರಮುಪಾಗಮ್ಯ ಭಾಗೀರಥ್ಯಾಸ್ಸ ಲಕ್ಷ್ಮಣಃ ಉವಾಚ ಮೈಥಿಲೀಂ ವಾಕ್ಯಂ ಪ್ರಾಂಜಲಿರ್ಬಾಷ್ಪಶಲ ಸಂವೃತಃ. ತೀರವನ್ನು ತಲುಪಿದ ಗಂಗಾ ನದಿಯ ಈಚೆ ಬಂದಿದ್ದಾರೆ. ವಾಲ್ಮೀಕಿಗಳ ಆಶ್ರಮ ದೂರದಲ್ಲಿ ಕಾಣ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಕೈಗಳನ್ನು ಮುಗಿದು ಧಾರಾಕಾರವಾಗಿ ಕಣ್ಣುನೀರು ಸುರಿಸುತ್ತಾ ಲಕ್ಷ್ಮಣ ಹೇಳ್ತಾನೆ, ಹೃದ್ಗತಮ್ಮೆ ಮಹಚ್ಛಲ್ಯಂ ಯಸ್ಮಾದಾರ್ಯೇಣ ಧೀಮತಾ. ನನ್ನ ಅಣ್ಣ ನನ್ನ ಹೃದಯಕ್ಕೆ ದೊಡ್ಡದೊಂದು ಮುಳ್ಳನ್ನು ಚುಚ್ಚಿಬಿಟ್ಟಿದ್ದಾನೆ. ಅಸ್ಮಿನ್ ನಿಮಿತ್ತೇ ವೈದೇಹಿ ಲೋಕಸ್ಯ ವಚಿನೀಕೃತಃ. ಅದಕ್ಕೆ ನಿಮಿತ್ತ ಯಾರು ಅಂದರೆ ಇಡೀ ಅಯೋಧ್ಯೆಯ ಜನಗಳು. ಶ್ರೇಯೋ ಹಿ ಮರಣಂ ಮೇದ್ಯ ಮೃತ್ಯುರ್ವಾ ಯತ್ಪರಂ ಭವೇತ್ ನ ಚಾಸ್ಮಿನ್ ನೀದೃಶೇ ಕಾರ್ಯೇ ನಿಯೋಜ್ಯೋ ಲೋಕನಿಂದಿತೇ. ಈ ರೀತಿ ನಿನಗೆ ಹೇಳೋದ್ರ ಬದಲು ಸತ್ತೋಗಿದ್ರೆ ಒಳ್ಳೇದಿತ್ತು. ನಾನು ಪ್ರಸೀದ ಚ ನಮೇ ಪಾಪಂ ಕರ್ತುಮರ್ಹಸಿ ಶೋಭನೆ ಇತ್ಯಂಜಲಿ ಕೃತೋ ಭೂಮೌ ನಿಪಪಾತ ಸ ಲಕ್ಷ್ಮಣಃ. ಪ್ರಸನ್ನಳಾಗು, ಓ ಮಂಗಳ ಸ್ವರೂಪಳಾದ ಸೀತೆಯೇ, ನನ್ನ ಬಗೆಗೆ ತಪ್ಪು ಎಣಿಸಬೇಡ, ನನ್ನ ಬಗೆಗೆ ತಪ್ಪು ತಿಳಿಯಬೇಡ ಅಂತ ಧೊಪ್ಪನೆ ಕೆಳಗಡೆ ಬಿದ್ದಂತೆ. ರುದಂತಂ ಪ್ರಾಂಜಲಿಂ ದೃಷ್ಟ್ವಾ ಕಾಂಕ್ಷಂತಂ ಮೃತ್ಯುಮಾತ್ಮನಃ ಮೈಥಿಲೀ ಭೃಶ ಸಂವಿಜ್ಞಾ ಲಕ್ಷ್ಮಣಂ ವಾಕ್ಯಮಬ್ರವೀತ್. ಕೈಗಳನ್ನು ಮುಗಿದುಕೊಂಡು ಅಳ್ತಾ ಇದ್ದಾನೆ. ತನ್ನ ಮರಣವನ್ನು ಉತ್ಕಟವಾಗಿ ಬಯಸಿದ್ದಾನೆ. ಸೀತೆಗೆ ಏನೂ ಅರ್ಥ ಆಗಲಿಲ್ಲ. ಕಿಮಿದಂ ನಾವಗಚ್ಛಾಮಿ ಬ್ರೂಹಿ ತತ್ವೇನ ಲಕ್ಷ್ಮಣ ಪಶ್ಯಾಮಿ ತ್ವಾಂ ನ ಚ ಸ್ವಸ್ಥಂ ಅಪಿಕ್ಷೇಮಂ ಮಹೀಪತೇ. ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲಪ್ಪ ಲಕ್ಷ್ಮಣ, ಸರಿಯಾಗಿ ಬಿಡಿಸಿ ಹೇಳು. ರಾಮನಿಗೆ ಕ್ಷೇಮವೇ? ಶಾಪಿತೋಸಿ ನರೇಂದ್ರೇಣ ಯತ್ವಂ ಸಂತಾಪಮಾಗತಃ ತದ್ಬ್ರೂಯಾ ಸನ್ನಿಧೌ ಮಹ್ಯಂ ಅಹಮಾಜ್ಞಾಪಯಾಮಿ ತೇ. ರಾಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ಹೇಳು, ನಿನಗೆ ಆಜ್ಞೆ ಮಾಡ್ತಾ ಇದ್ದೇನೆ. ಏನು ನಡೀತಾ ಇದೆ ಇಲ್ಲಿ? ವೈದೇಹ್ಯಾ ಚೋದ್ಯಮಾನಸ್ತು ಲಕ್ಷ್ಮಣೋ ದೀನಚೇತನಃ ಅವಾಂಗ್ಮುಖೋ ಬಾಷ್ಪಗಳಃ ವಾಕ್ಯಮೇತದುವಾಚಃ. ಈ ರೀತಿ ಸೀತೆ ಪ್ರಚೋದನೆ ಮಾಡಿದಾಗ ದೀನನಾದ ಲಕ್ಷ್ಮಣ ತಲೆ ತಗ್ಗಿಸಿ ಹೀಗೆ ಹೇಳಿದನಂತೆ. ಶ್ರುತ್ವಾ ಪರಿಷದೋ ಮಧ್ಯೆ ಶಪವಾದಂ ಸುದಾರುಣಂ ಪುರೇ ಜನಪದೇ ಚೈವ ತ್ವತ್ಕೃತೆ ಜನಕಾತ್ಮಜೇ. ಓ ಜನಕನ ಮಗಳೇ, ಎಲ್ಲ ಸಭೆ ಸೇರಿರುವಾಗ ನಿನ್ನ ಮೇಲಿನ ಉತ್ಕಟವಾದ ಅಪವಾದವನ್ನ ರಾಮ ಕೇಳಿದ. ರಾಮ ಸಂತಪ್ತ ಹೃದಯ ಮಾ ನಿವೇದ್ಯ ಗೃಹಂಗತಃ ನ ತಾನಿ ವಚನೀಯಾನಿ ಮಯಾ ದೇವಿ ತವಾಗ್ರತಃ. ರಾಮನ ಎದೆಗೆ ಕಿಚ್ಚು ಬಿದ್ದಂತಾಯಿತು, ಬೆಂಕಿ ಬಿದ್ದಂತಾಯಿತು. ನನಗೆ ಒಂದು ಕೆಲಸವನ್ನು ಒಪ್ಪಿಸಿದ. ಅವನು ಏನು ಹೇಳಿದ ಅನ್ನೋದನ್ನು ನಿನ್ನ ಮುಂದೆ ಹೇಳಬಾರದು. ಯಾನಿ ರಾಜ್ಞಾ ಹೃದಿನ್ಯಸ್ತಾನ್ಯಮರಚಾತ್ ಪೃಷ್ಠತಃ ಕೃತಃ ಸಾತ್ವಂ ತ್ಯಕ್ತಾ ನೃಪತಿನ ನಿರ್ದೋಷ ಮಮ ಸನ್ನಿಧೌ. ರಾಜ ಹೃದಯದಲ್ಲಿ ಅಂದರೆ ರಾಮ ಹೃದಯದಲ್ಲಿ
ಉರಿದುರಿಯುವ ಬಾಣವನ್ನು ಇಟ್ಟಿದ್ದಾನೆ. ರಾಜನ ಹೃದಯದಲ್ಲಿಯೂ ಉತ್ಕಟವಾದ ದುಃಖ ಇದೆ. ರಾಜನಿಗೂ ಗೊತ್ತು, ನನಗೂ ಗೊತ್ತು, ಸಭೆಗೂ ಗೊತ್ತು ನಿನ್ನಲ್ಲಿ ಯಾವ ದೋಷ ಇಲ್ಲ ಅಂತ. ಪೌರಾಪವಾದ ಭೀತೇನ ಗ್ರಾಹ್ಯಂ ದೇವಿನತೆನ್ಯಥಾ ಆಶ್ರಮಾಂತೇಷು ಚ ಮಯಾ ತ್ಯಕ್ತವ್ಯಾತ್ವಂ ಭವಿಷ್ಯಸಿ. ಆದರೆ ನಗರಗಳಲ್ಲಿ ಪ್ರತಿಯೊಂದು ಚತ್ವರೇಶು, ಚತ್ವರ ಅಂದರೆ ಸರ್ಕಲ್, ಪ್ರತಿಯೊಂದು ಸರ್ಕಲ್ಗಳಲ್ಲಿ, ಪ್ರತಿಯೊಂದು ಮಾರ್ಕೆಟಿನ ಅಂಗಡಿಗಳಲ್ಲಿ, ಚತ್ವರ ಆಪಣ ರಥ್ಯಾಸು, ದಾರಿಗಳಲ್ಲಿ ರಾಮನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. ರಾಮನಿಗೆ ಸೀತೆಯ ಸಂಭೋಗದ ಚಟವಿದೆ, ಅದರಿಂದ ಬೇರೊಬ್ಬರ ಮನೆಯಲ್ಲಿ ಉಳಿದಿದ್ದರೂ ಕೂಡ ಅವಳನ್ನು ಇಟ್ಟುಕೊಂಡ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ನೀನು ಹೇಳಿದೆಯಾ, ದೌಹೃದ, ಎರಡು ಹೃದಯ ಇರುವ ಅಪರೂಪದ ಪ್ರಸಂಗ ಗರ್ಭಿಣಿಯಾಗಿದಾಗ. ಒಂದು ಮಗುವಿನ ಹೃದಯ ಒಳಗಡೆ ಇರುತ್ತೆ, ಹೊರಗಡೆ ಆ ಹೆಣ್ಣಿನ ಹೃದಯ. ಎರಡು ಹೃದಯಗಳು ಒಟ್ಟಿಗೆ ಮಿಡಿತಾ ಇರುವಂತಹ ಅಪರೂಪದ ಪ್ರಸಂಗ, ಅದು ದೌಹೃದ ಅಂತ ಕರೀತಾರೆ. ಎರಡು ಹೃದಯಗಳು ಇರುವ ಪ್ರಸಂಗ. ಆ ದೌರ್ಹೃದದಲ್ಲಿ ಅವಳ ಬಯಕೆಯನ್ನು ಈಡೇರಿಸಬೇಕು ಅಂತ, ಅವಳಿಗೆ ಏನೇನೋ ಬಯಕೆ ಬರಬಾರದಲ್ಲ, ಅದಕ್ಕಾಗಿ ಅನವಲೋಭನ ಅಂತ ಹೇಳಿ ಒಂದು ಶಾಂತಿಯನ್ನು ಕೂಡ ಮಾಡ್ತಾರೆ. ಆ ದೌರ್ಹೃದಯವನ್ನು ನಾವು ಚೆನ್ನಾಗಿ ಈಡೇರಿಸಬೇಕು ಅಂತ ರಾಮ ಅಂದುಕೊಂಡಿದ್ದಾಗಲೇ ನೀನು ಹೇಳಿದೆಯಂತೆ, ನನಗೆ ಕಾಡಿನಲ್ಲಿ ಬಿಟ್ಟು ಬಾ, ಕಾಡನ್ನು ನೋಡಬೇಕು ಅಂತ ಇದೆ ಅಂತ. ತದೇತಜ್ಜಾಹ್ನವೀ ತೀರೆ ಬ್ರಹ್ಮರ್ಷೀಣಾಂ ತಪೋವನಂ ಪುಣ್ಯಂಚ ರಮಣೀಯಂಚ ಮಾ ವಿಷಾದಂ ಕೃತಾಶುಭೇ. ಜಾಹ್ನವಿ ತೀರದಲ್ಲಿ ಬ್ರಹ್ಮರ್ಷಿಗಳ ಆಶ್ರಮದ ಬಳಿಗೆ ಹೋಗಬೇಕು ಅಂತ ನೀನು ಹೇಳಿದೆಯಂತೆ. ನೋಡು, ಅಲ್ಲಿದೆ. ಪೂರ್ತಿನೂ ಹೇಳಲಿಲ್ಲ, ಬಿಟ್ಟಿದ್ದೀನಿ ಅಂತನೂ ಹೇಳಲಿಲ್ಲ. ಅದು ಬಹಳ ದುಃಖದಲ್ಲಿ ಬರ್ತಾ ಇದ್ದಾಗ ಹೇಳಲಿಲ್ಲ. ಅದು ರಮಣೀಯವಾದ ಆಶ್ರಮ ಇದೆ, ವಿಷಾದ ಪಡಬೇಡ. ಸಖಾ ಪರಮಕೋ ವಿಪ್ರೋ ವಾಲ್ಮೀಕಿ ಸುಮಹಾಯಶಾಹ. ದಶರಥನ ಗೆಳೆಯ, ರಾಜ್ಞೋ ದಶರಥಸ್ಯೈವಂ ಪಿತುರ್ಮೇ ಮುನಿಪುಂಗವಃ. ಸಖಾ ಪರಮಕೋ ವಿಪ್ರಃ ವಾಲ್ಮೀಕಿ ಸುಮಹಾಯಶಃ. ದಶರಥನ ಗೆಳೆಯ. ನೋಡಿ, ಈ ತನಕ ಇರದ ವಾಲ್ಮೀಕಿಗಳ ಒಂದು ಹೊಸ ಮುಖ ಇಲ್ಲಿ ಗೋಚರ ಆಯಿತು. ವಾಲ್ಮೀಕಿ ಯಾರು ಅಂದರೆ ಬೇರೆ ಯಾರು ಅಲ್ಲ, ದಶರಥನ ಗೆಳೆಯ. ಪಾದಛಾಯಾ ಮುಪಾಗಮ್ಯ ಸುಖಮಸ್ಯ ಮಹಾತ್ಮನಃ. ಅವನ ಅಡಿಗಳ ನೆರಳಲ್ಲಿ ಸುಖವಾಗಿ ಇರು. ಉಪವಾಸ ಪರೈಕಾಗ್ರ ವಸತ್ವಂ ಜನಕಾತ್ಮಜೇ. ಪತಿವ್ರತಾತ್ವಮಾಸ್ಥಾಯ ರಾಮಂ ಕೃತ್ವಾ ಸದಾ ಹೃದಿ. ಶ್ರೇಯಸ್ತೆ ಪರಮಂ ದೇವಿ ತಥಾ ಕೃತ್ವಾ ಭವಿಷ್ಯತಿ. ಪತಿವ್ರತೆಯಾಗಿದ್ದುಕೊಂಡು ರಾಮನನ್ನ ಹೃದಯದಲ್ಲಿ ಇದ್ದುಕೊಂಡು ಉಳಿದ ಕಾಲವನ್ನು ನೀನು ಕಳಿಬೇಕಾಗತ್ತೆ, ನಿನಗೆ ಒಳಿತಾಗತ್ತೆ ಅಂದ ಲಕ್ಷ್ಮಣ ಅನ್ನುವಲ್ಲಿಗೆ 47ನೆಯ ಸರ್ಗ ಭೂಷಣ ಕಾವ್ಯ ಪ್ರಶ್ನೆ ತ್ರೈಹೃದ ಅಂತ ಆಗಬೇಕಲ್ವಾ ಅಂತ. ಈಗಿನ ಥರ ಸ್ಕ್ಯಾನ್ ಇತ್ತೇನಪ್ಪ, ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ. ದೌರ್ಹೃದ ಅಂದರೆ ಒಂದಕ್ಕಿಂತ ಹೆಚ್ಚಿನ ಹೃದಯ ಇರೋದು ಅಂತ ಅಷ್ಟೇ ಅರ್ಥ. ಅದು 3 ಇದ್ದರೂ 4 ಇದ್ದರೂ 1 ಅಂತಾನೆ ಲೆಕ್ಕ, 2 ಅಂತಾನೆ ಲೆಕ್ಕ ಮಾಡೋದು. ಅದು ಒಂದು ಸ್ಕ್ಯಾನ್ ಮಾಡಿ ನೋಡಿದ್ರೆ 6 ಜನ ಮಕ್ಕಳಿರೋದು ಇರುತ್ತೆ. ಅದೆಲ್ಲ ಒಬ್ಬರು ಅಂತ ಏನು ಹೇಳಲ್ಲ, 6 ಅಂತ ಏನು ಹೇಳಲ್ಲ. ಅಲ್ಲೂ ದೌರ್ಹೃದ ಅಂತಾನೆ ಹೇಳೋದು. ಸಾಮಾನ್ಯವಾಗಿ 2. ಲಕ್ಷ್ಮಣಸ್ಯ ವಚ ಶ್ರುತ್ವಾ ದಾರುಣಂ ಜನಕಾತ್ಮಜ ಪರಂ ವಿಷಾದಮಾಗಮ್ಯ ವೈದೇಹಿ ನಿಪಪಾತಃ. ಲಕ್ಷ್ಮಣನ ಮಾತನ್ನು ಕೇಳಿ ಜಾನಕಿ ದುಃಖಪಟ್ಲಂತೆ. ಸಾಮುಹೂರ್ತಮಿವಾಸಂಜ್ಞಾ ಬಾಷ್ಪ ಪರ್ಯಾಕುಲೇಕ್ಷಣ ಲಕ್ಷ್ಮಣಂ ದೀನಯಾ ವಾಚ
ಉವಾಚ ಜನಕಾತ್ಮಜ. ಒಂದು ಮುಹೂರ್ತ ಕಾಲ ಅವಳಿಗೇನು ಅಂತಲೇ ತೋಚಲಿಲ್ಲ. ಶಾಕ್ ಅಂತೇವಲ್ಲ ಇವತ್ತು. ಲಕ್ಷ್ಮಣನಿಗೆ ಚೇತರಿಸಿಕೊಂಡು ಸ್ವಲ್ಪ ಹೇಳಿದಳಂತೆ, ಮಾಮಿಕೇಯಂ ತನೂರ್ನೂನಂ ಸೃಷ್ಟಾ ದುಃಖಾಯ ಲಕ್ಷ್ಮಣ ಧಾತ್ರಾ ಯಸ್ಯಾಸ್ತಥಾ ಮೇದ್ಯ ದುಃಖ ಮೂರ್ತಿ ಪ್ರದೃಶ್ಯತೆ. ಪ್ರಾಯ ಬ್ರಹ್ಮದೇವರು ದುಃಖವನ್ನು ಹೊಂದಲಿ ಅಂತಲೇ ಈ ದೇಹವನ್ನು ಸೃಷ್ಟಿ ಮಾಡಿದ್ರೋ ಏನೋ. ದುಃಖದ ಮೇಲೆ ದುಃಖ. ನನಗನ್ನಿಸ್ತಾ ಇದೆ ನಾನೇ ದುಃಖ ಮೈವೆತ್ತವಳೋ ಅಂತ. ಕಿನ್ನು ಪಾಪಂ ಕೃತಂ ಪೂರ್ವಂ ಕೋವಾ ದಾರೈರ್ವಿಯೋಜಿತ ಯಾಹಂ ಶುದ್ಧ ಸಮಾಚಾರ ತ್ಯಕ್ತಾ ನೃಪತಿನಾ ಸತೀ. ಏನು ಪಾಪ ಮಾಡಿರುವೆನೋ, ಯಾವ ಗಂಡನನ್ನ ಹೆಂಡತಿಯಿಂದ ಬೇರೆ ಮಾಡಿರುವೆನೋ. ನಾನು ಈಗಂತೂ ಶುದ್ಧ ಸಮಾಚಾರಳಾಗಿ ಇದ್ದೇನೆ, ನನ್ನನ್ನು ಬಿಡುವಂತಾಯ್ತಲ್ವೇ. ಪುರಾಹಮಾಶ್ರಮೇ ವಾತಂ ರಾಮಪಾದಾನುವರ್ತಿನಿ ಅನುರುದ್ಧ್ಯಾಪಿ ಸೌಮಿತ್ರೇ ದುಃಖೇ ಚ ಪರಿವರ್ತಿನಿ. ಈ ಹಿಂದೆ ನಾನು ಆಶ್ರಮದಲ್ಲಿ ವಾಸ ಮಾಡಿದ್ದೆ ಹೌದು, ಕಾಡಿನಲ್ಲಿದ್ದೆ ಅನ್ನೋದು ಹೌದು. ಅಲ್ಲಿ ರಾಮ ಇದ್ದ, ಈಗ ರಾಮ ಇಲ್ಲ. ಸಾ ಕಥಂ ಹ್ಯಾಶ್ರಮೇ ಸೌಮ್ಯ ವತ್ಸ್ಯಾಮಿ ವಿಜನೀಕೃತ ಆಖ್ಯಾಸ್ಯಾಮಿ ಚ ಕಸ್ಯಾಹಂ ದುಃಖಂ ದುಃಖಪರಾಯಣ. ನಾನು ದುಃಖವನ್ನಾದರೂ ಯಾರಿಗೆ ಹೇಳಿಕೊಳ್ಳಿ. ಕಿನ್ನು ವಕ್ಷ್ಯಾಮಿ ಮುನಿಷು ಕರ್ಮ ಚಾಸೀತ್ ಕೃತಂ ಪ್ರಭೋ ಕಸ್ಮಿನ್ವಾ ಕಾರಣೇ ತ್ಯಕ್ತ ರಾಘವೇಣ ಮಹಾತ್ಮನ. ಏನು ಹೇಳಲಿ ಮುನಿಗಳಲ್ಲಿ, ಯಾವ ಕಾರಣಕ್ಕಾಗಿ ರಾಮ ಬಿಟ್ಟ ಅಂದರೆ ಏನು ಹೇಳಲಿ. ನಖಲ್ವದ್ಯೈವ ತೌ ಮಿತ್ರೇ ಜೀವಿತಂ ಜಾಹ್ನವೀತ ಜಲೇ ತ್ಯಜೇಯಂ ರಾಜವಂಶಸ್ತು ಭರ್ತೃರ್ಮೇ ಪರಿಹಾಸ್ಯತೆ. ಈಗಲೇ ಗಂಗೆಯಲ್ಲಿ ಬಿದ್ದು ಪ್ರಾಣವನ್ನು ಬಿಡಲೇ ಎನ್ನಿಸುತ್ತೆ. ಆದರೆ ಭ್ರೂಣ ಹತ್ಯಾ ಪಾಪ ನನಗೇ ಬರುತ್ತೆ. ಯಾಕೆಂದರೆ ನನ್ನ ಹೊಟ್ಟೆಯ ಒಳಗಡೆ ರಾಜವಂಶ ಇದೆ. ಯಥಾಜ್ಞಂ ಕುರುತೌ ಮಿತ್ರೇ ತ್ಯಜ್ಯಮಾಂ ದುಃಖಭಾಗಿನೀಂ ನಿದೇಶೇ ಸ್ಥೀಯತಾಂ ರಾಜ್ಞಃ ಶೃಣುಚೇದಂ ವಚೋ ಮಮ. ನಿನ್ನ ಅಣ್ಣ ರಾಮ ಹೇಳಿದ ಹಾಗೆ ಮಾಡು, ಅವನ ಆಜ್ಞೆ ಹೇಗಿದೆ ಹಾಗೆ ಮಾಡು. ನನ್ನನ್ನು ಬಿಡು, ಹೋಗಿ ರಾಮನ ಆಜ್ಞೆಯನ್ನು ಪಾಲಿಸಿಕೊಂಡಿರು. ಏನು ಹೇಳಬೇಕು ಅಂತ ನನ್ನದೊಂದು ಮಾತಿದೆ, ಅದನ್ನು ಹೇಳಿಬಿಡುತ್ತೇನೆ. ಶಿರಸಾಭಿನತೋ ಶ್ವಶ್ರೂಣಾಮ ವಿಶೇಷೇಣ. ಒಂದೆರಡು ನಿಮಿಷ. ಶ್ವಶ್ರೂಣಾಮ ವಿಶೇಷೇಣ ಪ್ರಾಂಜಲಿ ಪ್ರಗ್ರಹೇಣ ಚ ಶಿರಸಾ ವಂದ್ಯ ಚರಣೌ ಕುಶಲಂ ಬ್ರೂಹಿ ಪಾರ್ಥಿವಂ. ನನ್ನ ಎಲ್ಲ ಅತ್ತೆಯಂದರಿಗೂ ನಮಸ್ಕಾರವನ್ನು ಹೇಳು. ಚೆನ್ನಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ಎನ್ನು ನನ್ನ ಮಾತು ಅದು. ತಲೆಬಾಗಿ ನಮಸ್ಕರಿಸಿ ದೊರೆಗೆ ಹೇಳು. ಶಿರಸಾಭಿನತೋ ಬ್ರೂಯಾಹ ಸರ್ವಾಸಾಮೇವ ಲಕ್ಷ್ಮಣ ವಕ್ತವ್ಯಶ್ಚಾಪಿ ನೃಪತಿ ಧರ್ಮೇಶು ಸುಸಮಾಹಿತಃ. ರಾಜನಿಗೆ ಹೀಗೆ ಹೇಳಬೇಕು ನೀನು. ಏನು? ಜಾನಾಸಿ ಚ ಯಥಾ ಶುದ್ಧ ಸೀತಾ ತತ್ವೇನ ರಾಘವ ಭಕ್ತ್ಯಾ ಚ ಪರಯಾ ಯುಕ್ತ ಹಿತಾ ಚ ತವ ನಿತ್ಯಶಃ. ಸೀತೆ ಶುದ್ಧಳು ಅಂತ ನಿನಗೆ ಗೊತ್ತಿದೆ, ಉತ್ಕಟವಾದ ಭಕ್ತಿ ನಿನ್ನೆಡೆಗಿದೆ ಎನ್ನುವುದು ಗೊತ್ತಿದೆ, ನಿನಗೆ ಹಿತಳು ಎನ್ನುವುದು ಗೊತ್ತಿದೆ. ಅಹಂ ತ್ಯಕ್ತ್ಯಾ ಚ ತೇ ವೀರ ಅಯಶೋ ಭೀರುಣಾಜನೆ ಯಚ್ಚತೆ ವಚನೀಯಂ ಸ್ಯಾತ್ ಅಪವಾದ ಸಮುತ್ಥಿತಃ. ಕೆಟ್ಟ ಹೆಸರು ಬಂದೀತು ಎಂದು ಬೆದರಿ, ಓ ದೊರೆ ರಾಮನೇ ನನ್ನನ್ನು ಬಿಟ್ಟಿದ್ದಿ, ನಿನ್ನ ಬಗೆಗೆ ಉತ್ಕಟ ಅಪವಾದ ಇದೆ. ಮಯಾಚ ಪರಿಹರ್ತವ್ಯಂ ತ್ವಂ ಹಿಮೇ ಪರಮಾಗತಿ ವಕ್ತವ್ಯಶ್ಚೈವ ನೃಪತಿ ಧರ್ಮೇಣ ಸುಸಮಾಹಿತಃ. ಇದು ಗಂಡ ಹೆಂಡರಿಗಿಬ್ಬರಿಗೂ ಬಂದ ಅಪವಾದ.
ಇಂತಹ ಕೆಟ್ಟ ಹೆಂಡತಿಯನ್ನ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ ರಾಮನಿಗೆ, ಈ ರೀತಿ ತಾನು ತಪ್ಪಿದ್ದರೂ ಕೂಡ ತನ್ನ ತಪ್ಪನ್ನು ಮುಚ್ಚಿಕೊಂಡು ಬಂದು ರಾಮನಿಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ಸೀತೆಗೆ, ಅಂದರೆ ನನಗೆ, ಇಬ್ಬರಿಗೂ ಅಪವಾದ. ನಾನು ಪರಿಹಾರ ಮಾಡಿಕೊಳ್ಬೇಕು, ಅವನು ಪರಿಹಾರ ಮಾಡಿಕೊಳ್ಬೇಕು. ಯಥಾ ಭ್ರಾತೃಷು ವರ್ತೇಥಾ ತಥಾ ಪೌರೇಶು ನಿತ್ಯದ ಪರಮೋ ಹೇಷ ಧರ್ಮಸ್ಥೆ ತಸ್ಮಾತ್ ಕೀರ್ತಿರನುತ್ತಮಾಂ. ನೀನು ಅಣ್ಣ ತಮ್ಮಂದಿರಲ್ಲಿ ಯಾವ ರೀತಿ ಇದ್ದಿ ಆ ರೀತಿ ಪೌರರಲ್ಲಿಯೂ ಇದ್ದಿ, ಅದು ನಿನ್ನ ಧರ್ಮ. ಕೀರ್ತಿಯ ಬಯಕೆ ಅನ್ನೋದು ತಪ್ಪೇ ಅಲ್ಲ. ರಾಮನೂ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದ ಅಲ್ವಾ? ಕೀರ್ತ್ಯರ್ಥೋಯಂ ಸಮಾರಂಭ ಸರ್ವೇಷಾಂತು ಮಹಾತ್ಮನಾಂ. ಕೀರ್ತಿ ಅಂತ ಹೇಳಿದರೆ ಎಲ್ಲ ಸಜ್ಜನರೂ ಬಯಸುವ ಒಂದು ವಸ್ತು ಅಂತ. ಅದು ಕೀರ್ತಿಯ ಬಯಕೆ ತಪ್ಪಲ್ಲ ಅಲ್ವೇ? ಯಥಾಪವಾದ ಪೌರಾಣಾಂ ಅಹಂತು ನಾನು ಶೋಚಾಮಿ ಸ್ವಶರೀರಂ ನರಋಷಭ ಯಥಾಪವಾದ ಪೌರಾಣಾಂ ತಥೈವ ರಘುನಂದನ. ನಾನು ನನ್ನ ಶರೀರದ ಬಗ್ಗೆ ದುಃಖಿಸ್ತಾನೇ ಇಲ್ಲ, ಆದರೆ ರಾಮನಿಗೆ ಬಂದ ಅಪವಾದದ ಬಗ್ಗೆ ದುಃಖಿಸ್ತಾ ಇದ್ದೇನೆ. ಪತಿರ್ಹಿ ಪರಮಾನಾರ್ಯಾ ಪತಿರ್ಗುರು ಪ್ರಾಣೈರಪಿ ಪ್ರಿಯಂ ತಸ್ಮಾತ್ ಭರ್ತು ಕಾರ್ಯಂ ವಿಶೇಷತಃ. ಗಂಡ ಹೆಂಡತಿಯ ದೇವತೆ. ಹೆಂಡತಿಗೆ ಇರುವ ಬಂಧು, ಹೆಣ್ಣಿಗೆ ಇರುವ ಬಂಧು ಯಾರು ಅಂದರೆ ಗಂಡ. ಬುದ್ಧಿವಾದವನ್ನು ಹೇಳುವವ, ಅವಳನ್ನು ತಿದ್ದುವವ ಯಾರು ಅಂತಂದರೆ ಗಂಡ. ಪತಿರ್ಹಿ ದೇವತಾ ನಾರ್ಯಾ ಪತಿರ್ಬಂಧು ಪತಿರ್ಗುರು ಪ್ರಾಣೈರಪಿ ಪ್ರಿಯಂ ತಸ್ಮಾತ್ ಭರ್ತು ಕಾರ್ಯಂ ವಿಶೇಷತಃ. ಅದರಿಂದ ಪ್ರಾಣವನ್ನು ಕೊಟ್ಟಾದರೂ ಸರಿ ಗಂಡನು ಬಯಸಿದ್ದನ್ನು ಮಾಡತಕ್ಕದ್ದು. ಇತಿ ಮದ್ವಚನಾದ್ ರಾಮೋ ವಕ್ತವ್ಯೋ ಮಮ ಸಂಗ್ರಹ. ಇದು ನನಗೆ ರಾಮನಿಗೆ ಕಳಿಸಬೇಕಾದ ಒಕ್ಕಣೆ, ಸಂದೇಶ. ಇಷ್ಟನ್ನು ಹೇಳು. ಶಿರಸಾ ವಂದ್ಯಧರಣೀಂ ವ್ಯಾಹರ್ತುಂ ನ ಶಶಾಕಃ. ನನ್ನನ್ನು ನೋಡಬೇಡ, ಹೊರಟು ಬಿಡು ಅಂತ ಸೀತೆ ಲಕ್ಷ್ಮಣನಿಗೆ ಹೇಳಿದಳು. ಆಗ ತಲೆಬಾಗಿ ನಮಸ್ಕರಿಸಿ ಮತ್ತಿನ್ನೇನು ಮಾಡಲಿಕ್ಕಾಗಲಿಲ್ಲಂತೆ. ಪ್ರದಕ್ಷಿಣಂ ಚತಾಂ ಕೃತ್ವ ರುದನ್ನೇವ ಮಹಾಸ್ವನಃ. ಜೋರಾಗಿ ಸದ್ದು ಮಾಡಿ ಅಳತಾ ಪ್ರದಕ್ಷಿಣೆ ಬಂದ. ಧ್ಯಾತ್ವಾ ಮುಹೂರ್ತಂ ತಾಮಾಹ ಕಿಮ್ಮಾಂ ವಕ್ಷಸಿ ಶೋಭನೆ ದೃಷ್ಟಪೂರ್ವಂ ನತೆ ರೂಪಂ ಪಾದೌ ದೃಷ್ಟೌ ತವಾನಘೇ. ನೀನೇನು ಹೇಳ್ತಾ ಇದ್ದಿ, ನನ್ನನ್ನು ನೋಡದೆ ಹೋಗು ಅಂತ. ನಾನು ಯಾವತ್ತೂ ನಿನ್ನ ರೂಪವನ್ನು ನೋಡಿದ್ದೇನೆ, ನಿನ್ನ ಅಡಿಗಳನ್ನು ಮಾತ್ರ ನೋಡಿದ್ದೇನೆ ಓ ಸೀತೆ. ಕಥಮತ್ರ ಹಿ ಪಶ್ಯಾಮಿ ರಾಮೇಣ ರಹಿತಾಂವನೇ. ಈಗ ನಾನು ಹೇಗೆ ನೋಡಲಿ? ನೀನು ನೋಡಿ ಅಂತಂದ್ರು ನೋಡಬೇಡ ಅಂದರೂ ನನಗೆ ನೋಡ್ಲಿಕ್ಕಂತೂ ಆಗಲ್ಲ, ಈ ತನಕ ನೋಡಿಲ್ಲ. ಇತ್ಯುಕ್ತ್ವಾ ತಾಂ ನಮಸ್ಕೃತ್ಯ ಪುನರ್ನಾವಮುಪಾರುಹತ್. ಈ ರೀತಿಯಾಗಿ ನುಡಿದು ದೋಣಿಯನ್ನು ಏರಿದ. ಆರುರೋಹ ಪುನರ್ನಾವಂ ನಾವಿಕಂ ಚಾಭ್ಯಚೋದಯತ್ ಸಗತ್ವಾ ಚೋತ್ತರಂ ತೀರಂ ಶೋಕಭಾರ ಸಮನ್ವಿತಃ. ಉತ್ತರ ತೀರಕ್ಕೆ ಹೋದ, ಅಂದರೆ ಗಂಗೆಯ ಆಚೆ ದಡಕ್ಕೆ ಹೋದ. ಸೀತೆ ನಿಂತಲ್ಲಿಂದ ಆಚೆಯ ದಡ. ಹಾಗೆ ಹೋದಾಗ ಮತ್ತೆ ಸೀತೆಯನ್ನು ನೋಡಿದನಂತೆ. ಚೇಷ್ಟಂತೀಂ ಪರತೀರಸ್ಥಾಂ ಲಕ್ಷ್ಮಣ ಪ್ರಿಯಯಾವಥಾ. ದೂರದಿಲ್ಲ ಮತ್ತೆ ತಿರುಗಿ ನೋಡ್ತಾ ಇದ್ದಾನೆ. ಸೀತೆಯೂ ನೋಡಿದಳಂತೆ. ಸೀತೆಯನ್ನು ನೋಡಿ ಅವನಿಗೆ ದುಃಖ ಆಯಿತು. ಸಾ ದುಃಖ ಭಾರಾವನತ ಯಶಸ್ವಿನಿ ಯಶೋಧರಾ ನಾಥಮಪಶ್ಯತಿ ಸತಿ ರುರೋದತಾ ಬರ್ಹಿಣನಾದಿತೇವನೆ
ಮಹಾಸ್ವನಂ ದುಃಖ ಪರಾಯಣ ಸತೀ. ಅವಳ ದುಃಖದ ಭಾರ ಉತ್ಕಟವಾಗಿತ್ತು. ಅವನು ದೂರ, ಸ್ವಲ್ಪ ದನಿ ಕೇಳದಷ್ಟು ದೂರ ಹೋಗ್ತಿದ್ದಾಗೆ ಗಟ್ಟಿಯಾಗಿ ಹತ್ತಲಂತೆ. ಆಚೆ ನವಿಲಿನ ಕೇಕೆ, ಈಚೆ ಸೀತೆಯ ಅಳು ಎರಡೂ ಕೂಡ ಒಟ್ಟಾಗಿ ಕೇಳಿತು, ಹೃದಯ ಭೇದಿಸಿತು ಅಂತನ್ನುವಲ್ಲಿಗೆ 48ನೆಯ ಸರ್ಗ. ಸೀತಾಂತು ರುದತೀಂ ದೃಷ್ಟ್ವಾ. ನಾನು ಇಲ್ಲಿ ಏನೂ ವ್ಯಾಖ್ಯಾನ ಮಾಡೋದಿಲ್ಲ. ಸೀತೆಯ ತ್ಯಾಗವನ್ನು ಹೇಳೋಣವೇ, ಲಕ್ಷ್ಮಣನ ಪ್ರೀತಿಯನ್ನು ಹೇಳೋಣವೇ, ರಾಮನ ಇಬ್ಬಂದಿಯನ್ನು ಹೇಳೋಣವೇ, ಭಾರತೀಯ ಹೆಣ್ಣು ಮಕ್ಕಳ ಧೈರ್ಯ ಸ್ಥೈರ್ಯಗಳನ್ನು ಹೇಳೋಣವೇ. ಸೀತೆಯ ಹೊಣೆ, ಅವಳು ಹೊಣೆಯನ್ನು ಮರೆಯಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಅವರು ಬೆಳೆದು ದೊಡ್ಡವರಾಗುವ ತನಕ ಅವರನ್ನು ಬೆಳೆಸಿ ರಾಮನಿಗೆ ಒಪ್ಪಿಸಿ ನಾನು ಆಮೇಲೆ ಕಣ್ಮರೆಯಾಗ್ತೇನೆ ಅಂತ ಅಂದುಕೊಂಡ್ಳು. ವಂಶ ಕಡಿದು ಹೋಗಬಾರದು ಅನ್ನೋ ಒಂದೇ ಒಂದು ದೃಷ್ಟಿಯನ್ನ ಮಕ್ಕಳಲ್ಲಿ ಬೆಳೆಸಿದಳು. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ನೋಡೋದಾದರೆ ಗಂಡನನ್ನ ಬಿಟ್ಟ ಹೆಂಡತಿಯ ಹತ್ತಿರ ಇದ್ದ ಮಕ್ಕಳು, ಅದು ಗಂಡಾದರೆ ಹೆಣ್ಣನ್ನು ದ್ವೇಷ ಮಾಡುತ್ತೆ, ಹೆಣ್ಣಾದರೆ ಗಂಡ್ಮಕ್ಳ ಬಗ್ಗೆ ಒಂದು ಭಯ ಮತ್ತು ದ್ವೇಷ ಶುರು ಆಗುತ್ತೆ. ಆ ತರಹದ ಯಾವ ವಿಕೃತಿಗೂ ಒಳಗಾಗದಂತೆ ಮಾಡಿದಳು. ಇಬ್ಬರ ಮಧ್ಯೆ ವಿಚ್ಛೇದನ ಆಯಿತು ಅಂತಂದರೆ ಗಂಡಿನ ಹತ್ತಿರ ಇರಲಿ ಹೆಣ್ಣಿನ ಹತ್ತಿರ ಇರಲಿ ಮಕ್ಕಳು ಇನ್ನೊಬ್ಬಳ ಬಗ್ಗೆ ಅಥವಾ ಇನ್ನೊಬ್ಬನ ಬಗೆಗೆ ಉತ್ಕಟವಾದ ದ್ವೇಷವನ್ನು ಹೊಂದುತ್ತವೆ. ಅದು ಯಾವುದನ್ನು ಆಗಗೊಡಲಿಲ್ಲ. ಗರ್ಭವನ್ನು ಧರಿಸಿದ್ದೇನೆ, ಈ ಪೀಳಿಗೆಗೆ ನಾನು ಮಗುವನ್ನು ಕೊಡಬೇಕು, ಆ ಮಗು ಸರ್ವಸಮರ್ಥ ಆದಮೇಲೆ ಕೊಡಬೇಕು ಅನ್ನುವ ಹೊಣೆ ಇದೆಯಲ್ಲ, ಅದ್ರ ಬಗ್ಗೆ ಹೇಳಲೇ. ಯಾವುದ್ರ ಬಗ್ಗೆ ಹೇಳೋದು? ಯಾವ ರೀತಿ ಸೀತೆಯನ್ನ ನೋಡಬೇಕು ನೀವು? ದೇಹ ತ್ಯಾಗ ಮಾಡಿದರೆ ದೇವತಾ ಹೇಳನ, ಯಾಕೆಂದರೆ ದೇವತೆಗಳಲ್ವ ಈ ದೇಹ ಕೊಟ್ಟಿರೋದು. ಆತ್ಮಹತ್ಯೆ ಮಾಡಿಕೊಳ್ಬಾರದು. ಆ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವತೆಗಳನ್ನು ಬೈದಂತೆ ಆಗತ್ತೆ ಅನ್ನುವ ದೃಷ್ಟಿಯಿಂದ ಅವರು ಈ ರೀತಿ ಮಾಡಿದ್ದಲ್ವಾ. ಹೀಗಾಗಿ ಉತ್ಕಟವಾದ, ಎಲ್ಲ ಕಡೆಯಿಂದ ಉತ್ಕಟವಾದ ಭಾವ, ಉನ್ನತಿ ಇಲ್ಲಿ ತೋರಿ ಬರುತ್ತೆ. ಇದನ್ನು ಹೇಗೂ ವ್ಯಾಖ್ಯಾನ ಮಾಡಲಿಕ್ಕೆ ನಮ್ಮ ಪದಗಳು ಸಾಲದು. ಯಾರ ಒಳ್ಳೆಯತನವನ್ನು ವ್ಯಾಖ್ಯಾನ ಮಾಡೋಣ, ಯಾರ ಹೊಣೆಯನ್ನು ವ್ಯಾಖ್ಯಾನ ಮಾಡೋಣ, ಯಾರ ಕಲ್ಯಾಣ ಗುಣಗಳನ್ನು ವ್ಯಾಖ್ಯಾನ ಮಾಡೋಣ. ತನ್ನ ಸ್ಥಿತಿಗೆ ಕಾರಣರಾದವರು ಯಾರು ಅಂತ ಗೊತ್ತಾದಾಗ ಪೌರರ ಮೇಲೆ ಸಿಟ್ಟಾಗಬೇಕಿತ್ತು, ಯಾರದೋ ಮಾತನ್ನು ಕೇಳ್ತಾ ಇದ್ದಾನೆ ಅಂತ ಗಂಡನ ಮೇಲೆ ಸಿಟ್ಟಾಗಬೇಕಿತ್ತು, ಅತ್ತೆಯಂದಿರಿಗೆ ನಮಸ್ಕಾರ ಮಾಡಬಾರದಿತ್ತು. ಇದ್ಯಾವುದೂ ಆಗಗೊಡಲಿಲ್ಲ. ಎಷ್ಟೇ ದುಃಖದಲ್ಲಿದ್ದರೂ ಧರ್ಮವನ್ನು ಬಿಡಲಿಲ್ಲ. ಈ ತರಹದ ಅಸಂಖ್ಯ ಗುಣಗಳು, ಸೀತೆಯ ಗುಣಗಳನ್ನು ನೀವು ಇದರಲ್ಲಿ ಎಣಿಸ್ತಾ ಹೋದರೆ ಅದು ಲೆಕ್ಕಕ್ಕೇ ಸಿಗದಷ್ಟು ಉನ್ನತಿ ಆ ಸೀತೆಯದ್ದು. ಅಂತಹ ಇದರ ಬಗ್ಗೆ ಏನಂತ ವ್ಯಾಖ್ಯಾನ ಮಾಡೋಣ? ಉಳಿದದ್ದು ನೀವೇ ಊಹಿಸಿಕೊಳ್ಳಿ, ನೀವೇ ಅನುಸಂಧಾನ ಮಾಡಿಕೊಳ್ಳಿ. ಸೀತಾಂತು ರುದತೀಂ ದೃಷ್ಟ್ವಾ ತೇ ತತ್ರ ಮುನಿದಾರಕಾಃ ಪ್ರಾದ್ರವನ್ಯತ್ರ ಭಗವಾನ್ ಆಸ್ತೆ ವಾಲ್ಮೀಕಿ ರುಗ್ರಧೀಹಿ. ಇತ್ತ ಸೀತೆ ಅಳ್ತಾ ಇದ್ದಾಳೆ. ಅಲ್ಲಿ ಅನೇಕ ಋಷಿಪುತ್ರರು ಬಂದರು. ಅವರು ವಾಲ್ಮೀಕಿ ಇದ್ದೆಡೆ ಓಡಿದರಂತೆ. ಅಭಿವಾದ್ಯ ಮುನೇಃ ಪಾದೌ ಮುನಿಪುತ್ರ ಮಹರ್ಷಯೇ ತರವೇ ನಿವೇದಯ ಮಾತು ತಸ್ಯಾಸ್ತು ರುದಿತಸ್ವನಂ. ಮುನಿಯ ಅಡಿಗಳಿಗೆ ನಮಸ್ಕರಿಸಿ ಹೇಳಿದರಂತೆ, ಅವಳು ಅಳ್ತಾ ಇದ್ದಾಳೆ. ಅದೃಷ್ಟಪೂರ್ವ ಭಗವನ್ ಕಸ್ಯಾಪ್ಯೇತ ಮಹಾತ್ಮನಃ ಪತ್ನಿ ಶ್ರೀರಿವ ಸಮ್ಮೋಹಾತ್ ವಿರೌತಿ ವಿಕೃತಾನನ. ನಾವು ಅವಳನ್ನು ಈ ಹಿಂದೆ ನೋಡಲಿಲ್ಲ. ಯಾರದೋ ಒಬ್ಬ ಮಹಾತ್ಮನ ಪತ್ನಿ ಇರಬೇಕು. ಕಾಂತಿಯಿಂದ ಲಕ್ಷ್ಮಿಯಂತೆ ತೋರ್ತಾ ಇದ್ದಾಳೆ. ಅವಳು ಅಳುವಾಗ ಅವಳ ಮೋರೆಗಳೆಲ್ಲ ಕಿವಿಚಿಕೊಂಡಿದೆ, ಆದ್ದರಿಂದ ನಾವು ನೋಡ್ಲಿಕ್ಕಾಗ್ತಾ ಇಲ್ಲ. ಸಮ್ಮೋಹಾತ್ ವಿರೌತಿ ವಿಕೃತಾನನ. ಭಗವನ್ನ ಸಾಧು ಪಶ್ಯೇಸ್ತ್ವಂ ದೇವತಾಮಿವ ಖಾಚ್ಯುತಾಂ ನದ್ಯಾಸ್ತು ತೀರೇ ಭಗವನ್
ವರಸ್ತ್ರೀ ಕಾಪಿ ದುಃಖಿತ, ನೀವೇ ಬಂದು ನೋಡಬೇಕು. ಆಗಸದಿಂದ ಜಾರಿ ಬಿದ್ದ ದೇವತೆಯೋ ಎಂಬಂತೆ ಇದ್ದಾಳೆ. ನದಿಯ ತೀರದಲ್ಲಿ ಇದ್ದಾಳೆ ದುಃಖಿತಳಾಗಿ. ದೃಷ್ಟಾಸ್ಮಾಭಿಪ್ರವೃದಿತ ದೃಢಂ ಚೋಕಪರಾಯಣ ಅನರಹ ದುಃಖ ಶೋಕಾಭ್ಯಾಂ ಏಕಾದೀನಾಶನಾಥವತ್. ಅದರಿಂದ ದುಃಖಗಳಿಗೆ ಶೋಕಗಳಿಗೆ ಅವಳು ಅನರ್ಹಳು. ನಹ್ಯೇನಾಂ ಮಾನುಷೀಂ ವಿದ್ಮಃ ಸತ್ಕ್ರಿಯಾಸ್ಯಾಃ ಪ್ರಯುಜ್ಯತಾಂ ಆಶ್ರಮಸ್ಯ ವಿದೂರೇ ಚ ತ್ವಾಮಿಯಂ ಶರಣಂ ಗತಾ. ಅವಳು ಮನುಷ್ಯಳಂತೆ ಕಾಣಿಸ್ತಾ ಇಲ್ಲ, ಅಂದುಕೊಳ್ತೇವೆ ತ್ರಾತಾರಮಿಚ್ಛತೆ ಸಾಧ್ವೀ, ರಕ್ಷಕರೊಬ್ಬರು ಬೇಕು ಅಂತ. ಆ ರಕ್ಷಣೆಯನ್ನು ತಾವು ಒದಗಿಸಬೇಕು. ತೇಷಾಂತು ವಚನಂ ಶ್ರುತ್ವಾ ಬುದ್ಧ್ಯಾ ನಿಶ್ಚಿತ್ಯ ಧರ್ಮವಿತ್ ತಪಸಾ ಲಬ್ಧ ಚಕ್ಷುಷ್ಮಾನ್ ಪ್ರಾದ್ಯವದ್ರಯತ್ರ ಮೈಥಿಲೀ. ತಪಸ್ಸಿನಿಂದ ಅರಿವುಗಣ್ಣು ಪಡೆದಿದ್ದ ವಾಲ್ಮೀಕಿ ಅಲ್ಲಿಗೆ ಓಡಿದರಂತೆ. ತಂ ಪ್ರಯಾಂತಮಭಿಪ್ರೇತ್ಯ ಶಿಷ್ಯಾ ಹೇನಂ ಮಹಾಮತಿಂ ತಂ ತು ದೇಚಮಭಿಪ್ರೇತ್ಯ ಕಿಂಚಿತ್ ಪದ್ಭ್ಯಾಂ ಮಹಾಮತಿ. ಅವರು ಓಡಿದಾಗ ಅಯ್ಯೋ ನೋಡಿ ಬಂದವರು ನಾವು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ವಾಲ್ಮೀಕಿಗಳು ನೋಡಿಲ್ಲ ಅಂತ ಹೇಳಿ ಹಿಂದೆ ಓಡಿದರಂತೆ. ಸೀತೆಯನ್ನು ನೋಡಿದರಂತೆ. ಅಷ್ಟು ಹೊತ್ತಿಗೆ ವಾಲ್ಮೀಕಿಗಳು ತಾಂ ಸೀತಾಂ ಚೋಕಭಾರಾರ್ತಾಂ ವಾಲ್ಮೀಕಿರ್ಮುನಿಪುಂಗವ ಉವಾಚ ಮಧುರಾಂ ವಾಣೀಂ ಲಾದಯನ್ನಿವತೇಜತಾಂ. ಸೀತೆ ಶೋಕಭಾರದಿಂದ ಕಂಗೆಟ್ಟಿದ್ದಾಳೆ. ಅವಳನ್ನು ನೋಡಿ ಮಿದುವಾಗಿ ಮಾತನಾಡಿದ. ಸ್ನುಷಾ ದಶರಥಸ್ಯ ತ್ವಂ ರಾಮಸ್ಯ ಮಹಿಷಿ ಪ್ರಿಯಾ ಜನಕಸ್ಯ ಸುತಾರಾಜ್ಞಃ ಸ್ವಾಗತಂತೆ ಪತಿವ್ರತೆ. ಓ ನೀನು ದಶರಥನ ಸೊಸೆ, ರಾಮನ ಹೆಂಡತಿ, ಜನಕನ ಮಗಳು, ಓ ಗರತಿಯೇ ನಿನಗೆ ಸ್ವಾಗತ. ಆಯಾಂತಿ ಚಾಸಿ ವಿಜ್ಞಾತ ಮಯಾ ಧರ್ಮ ಸಮಾಧಿನ ಕಾರಣಂ ಚೈಷ ಸರ್ವಂ ಮೇ ಹೃದಯೇನ ಉಪಲಕ್ಷಿತಂ. ನೀನು ಬರ್ತಿ ಅಂತ ಹೇಳಿ ನನಗೆ ಗೊತ್ತಿತ್ತು. ಯಾಕೆ ಅಂದರೆ ಧರ್ಮ ಸಮಾಧಿನ, ನಾನು ತಪಸ್ಸಿನ ಒಂದು ಪ್ರಜ್ಞೆಯಿಂದ ಅದನ್ನು ಪಡೆದಿದ್ದೆ. ಆ ಕಾರಣವನ್ನು ನಾನು ಕಣ್ಣಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ, ಆದರೆ ಹೃದಯದಿಂದ ತಿಳಿದಿದ್ದೇನೆ. ತವ ಚೈವ ಮಹಾಭಾಗೆ ವಿದಿತಂ ಮಮ ತತ್ವತಃ ಸರ್ವಂಚ ವಿದಿತಂ ಮಹ್ಯಂ ತ್ರೈಲೋಕ್ಯೇ ಯದ್ಧಿ ವರ್ತತೆ. ನಿನ್ನ ಭಾವವನ್ನು ತಿಳಿದಿದ್ದೇನೆ. ಮೂರು ಲೋಕದಲ್ಲಿ ಏನೇನಿದೆ ಎಲ್ಲವನ್ನೂ ತಿಳಿದಿದ್ದೇನೆ. ಅಪಾಪಾಂ ವೇದ್ಮಿತೆ ಸೀತೆ ತಪೋಲಬ್ಧೇನ ಚಕ್ಷುಷಾ ವಿಸ್ರಬ್ಧಾ ಭವ ವೈದೇಹಿ ಸಾಂಪ್ರತಂ ಮಯಿ ವರ್ತಸೆ. ಓ ಸೀತೆಯೇ, ನೀನು ಯಾವ ಪಾಪವನ್ನೂ ಮಾಡಿಲ್ಲ. ನನಗೆ ಗೊತ್ತಿದೆ, ನನ್ನ ಹೃದಯ ಅದನ್ನು ಹೇಳುತ್ತೆ. ತಪಸ್ಸಿನಿಂದ ಪಡೆದ ಕಣ್ಣಿನಿಂದ ನಾನು ಕಂಡುಕೊಂಡಿದ್ದೇನೆ, ನೀನಿಲ್ಲಿ ಸುಖವಾಗಿ ಇರಬಹುದು. ಆಶ್ರಮಸ್ಯ ವಿದೂರೇಮ ತಾಪಸ್ಯಸ್ತಪಸಿ ಸ್ಥಿತಾಃ ತಾಂಸ್ತ್ವಾ ವತ್ಸೆ ಯಥಾ ವತ್ಸಂ ಪಾಲಯಿಷ್ಯಂತಿ ನಿತ್ಯಶಃ. ಬಸುರಿಯಾದ ಸಂದರ್ಭದಲ್ಲಿ ಹೆಣ್ಣು ಗಂಡು ಮಕ್ಕಳ ಜೊತೆ ಇರಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದಾಗಿ ಈ ಆಶ್ರಮದ ಹತ್ತಿರ ಕೆಲವು ತಪಸ್ವಿನಿಯರು ವಾಸ ಮಾಡ್ತಾ ಇದ್ದಾರೆ. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಅವಸ್ಥೆಯಲ್ಲಿ ಹೆಣ್ಣು ಮಕ್ಕಳು ಇರಬೇಕು ಅಂತ ತಾನೇ ಬಯಸೋದು. ಹೆಣ್ಣು ಮಗುವನ್ನು ಹೆರುವಾಗ ತಾಯಿ ಜೊತೆಗಿರಬೇಕು ಅಂತ ಬಯಸ್ತಾಳೆ. ಅದರಿಂದಾಗಿ ಆ ತರಹದ ತಾಯಿಯನ್ನ ನೀವಿಲ್ಲಿ ಪಡೆಯಬಹುದು. ಬಹಳ ಜನ ಇದ್ದಾರೆ ತಾಪಸಿಯರು. ಇದಮರ್ಘ್ಯಂ ಪ್ರತೀಚ್ಛತ್ವಂ ವಿಶ್ರಬ್ಧಾ ವಿಗತಜ್ವರ ಯಥಾ ಸ್ವಗೃಹಮಭ್ಯೇತ್ಯ ವಿಷಾದಂ ಚೈವ ಮಾಕೃತಾ. ಇದೋ ಅರ್ಘ್ಯ, ಇದನ್ನು ಸ್ವೀಕರಿಸು. ಶ್ರುತ್ವಾತು ಭಾಷಿತಂ ಸೀತಾ ಮುನೆ ಪರಮಮದ್ಭುತಂ ಶಿರಸಾ ವಂದ್ಯ ಚರಣೌ ತಥೇತ್ಯಾಹ ಕೃತಾಂಜಲಿ. ಈ ಅದ್ಭುತವಾದ ಭಾಷಿತವನ್ನು ಕೇಳಿ ಅವಳೇನು ಮಾಡಿದಳು? ಕಣ್ಣೀರಿಟ್ಟು ನಮಸ್ಕಾರ ಮಾಡಿದ್ಲು.
ತಂ ಪ್ರಯಾಂತಂ ಮುನಿಂ ಸೀತಾ ಪ್ರಾಂಜಲಿ ಪೃಷ್ಠತೋನ್ವಗಾತ್ ತಂ ದೃಷ್ಟ್ವಾ ಮುನಿಮಾಯಾಂತಂ ವೈದೇಹ್ಯಾ ಮುನಿಪತ್ನಯಃ ಉಪಜಗ್ಮುರ್ಯಥಾ ಮುದಾಯುಕ್ತ ವಚನಂ ಛೇದಮಬ್ರುವನ್. ಎಲ್ಲ ಮುನಿಪತ್ನಿಯರು ಬಂದ್ರಂತೆ. ಬಂದು ನಮಸ್ಕಾರ ಮಾಡಿ ಹೀಗೆ ಹೇಳಿದರಂತೆ, ಸ್ವಾಗತಂತೆ ಮುನಿಶ್ರೇಷ್ಠ ಚಿರಸ್ಯಾಗಮನಂ ಚತೆ ಅಭಿವಾದಯಾಮಸ್ತ್ವಾಂ ತರವಾ ಉಚ್ಚತಾಂ ಕಿಂಚ ಕುರ್ಮಹೇ. ಓ ಮುನಿಪತ್ನಿಯರೇ, ಇವರನ್ನು ಕರೆದ ಮುನಿಶ್ರೇಷ್ಠನೇ ನಿನಗೆ ನಮಸ್ಕಾರ ಅಂತ ಅಂದ್ಲು ಸೀತೆ. ಆಗ ಸೀತೆಯ ಮಾತು ಮುಗಿದ ಮೇಲೆ ವಾಲ್ಮೀಕಿಗಳು ಆ ಮುನಿಪತ್ನಿಯರಿಗೆ ನೋಡಿ ಅವರ ನಮಸ್ಕಾರಕ್ಕೆ ಆಶೀರ್ವಾದವನ್ನು ಮಾಡಿದರು. ಅವರೆಲ್ಲ ಕೇಳಿದ್ರು ಯಾಕೆ ನಾವು ಬಂದಿದ್ದೇವೆ ಅಂತ. ಆಗ ವಾಲ್ಮೀಕಿಗಳು ಹೇಳಿದ್ರು, ಸೀತೆಯಂ ತಮನುಪ್ರಾಪ್ತ ಪತ್ನಿ ರಾಮಸ್ಯ ಧೀಮತಃ ಸ್ತುಷಾ ದಶರಥಸ್ಯೈಷಾ ಜನಕಸ್ಯ ಸುತಾ ಸತೀ. ಇವಳು ದಶರಥನ ಸೊಸೆ, ಜನಕನ ಮಗಳು. ಅಪಾಪಾಪತಿನಾ ತ್ಯಕ್ತ ಪರಿಪಾಲ್ಯ ಮಯಾ ತದಾ. ಯಾವ ಪಾಪವೂ ಇಲ್ಲದೆ ಗಂಡ ಇವಳನ್ನು ಬಿಡುವಂತಾಯ್ತು. ಇಮಾಂ ಭವತ್ಯ ಪಶ್ಯಂತು ಸ್ನೇಹೇನ ಪರಮೇಣ ಹಿ ಗೌರವಾನ್ ಮಮ ವಾಕ್ಯಾಚ್ಚ ಪೂಜ್ಯ ವಸ್ತು ವಿಶೇಷತಃ. ನೀವೆಲ್ಲರೂ ಇವಳನ್ನು ಸ್ನೇಹದಿಂದ ನೋಡ್ರಿ, ನನ್ನ ಮೇಲಿನ ಗೌರವದಿಂದ, ನನ್ನ ಮೇಲಿನ ಒಂದು ಭರವಸೆಯಿಂದ ಇವಳನ್ನು ನೀವು ಪಾಲಿಸಿ. ಮುಹುರ್ಮುಹುಶ್ಚ ವೈದೇಹೀಂ ಪರಿದಾಯ ಮಹಾಯತಾ ಸ್ವಮಾಶ್ರಮಂ ಶಿಷ್ಯವೃತಃ ಪುನರಾಯಾನ್ ಮಹಾತಪಾಹ. ಹೀಗೆ ನುಡಿದು ಸೀತೆಯನ್ನು ಕರೆದುಕೊಂಡು ಬಂದರು ವಾಲ್ಮೀಕಿಗಳು ಅನ್ನುವಲ್ಲಿಗೆ 49ನೆಯ ಸರ್ಗ ಮುಗಿದಿದೆ. ದೃಷ್ಟ್ವಾತು ಮೈಥಿಲೀಂ ಸೀತಾಂ ಆಶ್ರಮೇ ತಂ ಪ್ರವೇಚಿತಾಂ ಸಂತಾಪ ಮಗಮದ್ಘೋರಂ ಲಕ್ಷ್ಮಣೋ ದೀನಚೇತನಃ. ಮೈಥಿಲಿಯನ್ನ ಕಂಡು ಬಹಳ ಸಂತಾಪ ಆಯ್ತಂತೆ ಲಕ್ಷ್ಮಣನಿಗೆ. ಇತ್ತ ಅಬ್ರವೀಚ್ಚ ಮಹಾತೇಜಾ ಸುಮಂತ್ರಂ ಮಂತ್ರಸಾರಥಿಂ ಸೀತಾ ಸಂತಾಪಜಂ ದುಃಖಂ ಪಶ್ಚ ರಾಮಸ್ಯ ಸಾರಥೇ. ಆಗ ಸುಮಂತ್ರನಿಗೆ ಲಕ್ಷ್ಮಣ ಹೇಳ್ತಾನೆ, ನೋಡು ರಾಮ ಬಹಳ ದುಃಖಿತನಾಗ್ತಾ ಇದ್ದಾನೆ. ತತೋ ದುಃಖತರಂ ಕಿನ್ನು ರಾಘವಸ್ಯ ಭವಿಷ್ಯತಿ ಪತ್ನೀಂ ಶುದ್ಧ ಸಮಾಚಾರಾಂ ವಿಸೃಜ್ಯ ಜನಕಾತ್ಮಜಾಂ. ಶುದ್ಧವಾಗಿರುವ ನಡೆಯ ಜನಕನ ಮಗಳನ್ನ ಬಿಡೋದು ಅಂದ್ರೆ ಯಾವ ಗಂಡಿಗೆ ತಾನೇ ದುಃಖವಲ್ಲ. ವೈದೇಹ್ಯ ಸಾರಥೇ ನಿತ್ಯಂ ದೈವಂ ಹಿ ದುರತಿಕ್ರಮಂ. ಏನು ಮಾಡೋದು, ದೈವವನ್ನು ಮೀರಲಾಗುವುದಿಲ್ಲ. ಯಾರು ದೇವತೆಗಳನ್ನ, ಗಂಧರ್ವರನ್ನ, ಅಸುರರನ್ನ, ರಾಕ್ಷಸರನ್ನ ಒಬ್ಬನೇ ಕೊಲ್ಲಬಲ್ಲನೋ ಅಂತಹ ರಾಮನೂ ಕೂಡ ದೈವದಾಟಕ್ಕೆ ಗುರಿಯಾದ. ಬಹಳ ಹಿಂದೆ ರಾಮ ಪುರಾ ರಾಮ ಪಿತೃವಾಕ್ಯಾತ್ ದಂಡಕೆ ವಿಜನೇವನೆ ಉಷಿತ್ವಾ ನವವರ್ಷಾಣಿ ಪಂಚಚೈವ ಮಹಾಮನೆ. ಬಹಳ ಹಿಂದೆ ತಂದೆಯ ಮಾತಿನಂತೆ ನಿರ್ಜನವಾದ ದಂಡಕ ವನದಲ್ಲಿ 14 ವರ್ಷ ಕಳೆದ. ಅದಕ್ಕಿಂತ ದುಃಖ ಯಾವುದು ಅಂದರೆ ಸೀತಾಯಾಹ ವಿಪ್ರವಾಸನಂ. ಪೌರರ ಮಾತನ್ನ ಕೇಳಿ ಸೀತೆಯನ್ನ ಹೊರಗಡೆ ಅಟ್ಟೋದಿದೆಯಲ್ಲ, ರಾಮನಿಗೆ ಕ್ರೌರ್ಯ ಇದೆ ಅಂತ ನನಗನ್ನಿಸುತ್ತೆ. ಪೌರಾಣಾಂ ವಚನಂ ಶ್ರುತ್ವಾ ನೃಶಂಸ ಪ್ರತಿಭಾತಿ ಮೇ ಅಂತ ಹೇಳಿದ. ಇನ್ನು ಮುಂದೆ ಲಕ್ಷ್ಮಣನ ಮಾತು, ಸುಮಂತ್ರನ ಪ್ರತ್ಯುತ್ತರ ಅವೆಲ್ಲ ಇದೆ. ಅದನ್ನು ನಾಳೆ ನೋಡುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸುತ್ತೇನೆ. ಕೃಷ್ಣಾರ್ಪಣಮಸ್ತು.